ಈ ಒಂದು ಕಾರ್ಯಕ್ರಮ ಸಮಾವೇಶ ಇದ್ರ ಬಗ್ಗೆ ಒಂದಿಷ್ಟು ಮಾತು. ಈ ಸಮಾವೇಶ ಅಂತ ಹೇಳಿದ್ರೆ ಇದು ಪುಣ್ಯಕ್ಷೇತ್ರ ಸಂರಕ್ಷಣೆ ಅನ್ನುವಂಥ ವತಿಯಿಂದ ನಾವು ಮಾಡ್ತಿರುವಂಥ ಸಮಾವೇಶ. ಈ ಸಮಾವೇಶ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೆಯುತ್ತಿರುವಂಥ ಷಡ್ಯಂತ್ರವನ್ನು ನಾವು ಖಂಡಿಸಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ನಮ್ಮ ಇಡೀ ಕರ್ನಾಟಕದ ತಾಯಿ ಬೇರು. ಧರ್ಮಸ್ಥಳ ಈ ತಾಯಿ ಬೇರನ್ನೇ ಯಾವಾಗ ಇವರು ನಿಂದಿಸಲು ಹೊರಟರು ಅದು ನಮ್ಮ ತಾಯಿಗೆ ನಿಂದಿಸಿದಂತೆ ನಮಗೆ ಎಲ್ಲರಿಗೂ ಭಾಷವಾಯಿತು. ಆದ್ದರಿಂದ ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಸಾವಿರಾರು ಜನ ಸೇರಿಬಿಟ್ಟು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಮಾಡಿದ ಸಮಾವೇಶ ಅಂತ ಮಾಡ್ತಾ ಇದ್ದೇವೆ. ಇದು ರಿಯಲಿ ನಮಗೆ ಇವತ್ತು ಧರ್ಮಸ್ಥಳದಲ್ಲಿ ನಡಿಬೇಕಿತ್ತು. ಧರ್ಮಸ್ಥಳದಲ್ಲಿ ಯಾಕೆ ನಡೆದಿಲ್ಲ ಅಂತ ಹೇಳಿದರೆ ಈ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿದಂತೆ SIT ತನಿಖೆ ನಡೆಯುವಾಗ ನಾವು ಧರ್ಮಸ್ಥಳದಲ್ಲಿ ನಾವು ಮಾಡೋದು ಈ ಸಮಾವೇಶ ಮಾಡೋದು ಬೇಡ. ಆದ್ದರಿಂದ ಆ ಸಮಾವೇಶವನ್ನು ನಾವು ಈಗ ಬೆಂಗಳೂರಿಗೆ ವಿಸ್ತರಿಸಿ ಇಲ್ಲಿಂದ ಈಗ ಸಾವಿರಾರು ಜನ ಸೇರಿದ್ದೇವೆ ನಾವು. ಈ ಒಂದು ವಿಚಾರ ಮುನ್ನೆಲೆಗೆ ತುಂಬ ಬಂದಿರೋದು ಯಾವುದು ಅಂತಂದರೆ ಸೌಜನ್ಯ ಹೋರಾಟ ಆ ಒಂದು ಹೆಸರನ್ನು ಇಟ್ಕೊಂಡು ಮುನ್ನೆಲೆಗೆ ಬಂತು. ಅದಾದ ನಂತರ ಬಗೆದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ನಡೀತು. ಅದರ ಮಧ್ಯದಲ್ಲಿ ಸಮೀರ್ ಎನ್ನುವಂತಹ ಆತ ಅವನು ಯೂಟ್ಯೂಬ್ ಮೂಲಕ ಎಷ್ಟು ಹಂಚಬೇಕಾಗುತ್ತೋ ಅಷ್ಟೊಂದು ಜ್ಞಾನವನ್ನು ಹಂಚ್ತಾ ಹೋದ. ಇದಾದಮೇಲೆ ಒಂದು ಯೂಟರ್ನ್ ಹೊಡಿತು ಈ ಒಂದು ಕೇಸು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಸೌಜನ್ಯ ಅನ್ನೋದು ನೆಪ ಮಾತ್ರ. ನಿಜವಾಗಲೂ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೂಡ ಹೋರಾಟ ಮಾಡಿದವ್ರೆ. ಆದರೆ ಎಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡುವವರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದರು. ಇದರ ಹಿಂದೆ ಕೆಲವೊಂದು ಷಡ್ಯಂತ್ರಗಳನ್ನು ರೂಪಿಸಿದ್ರು. ಆವಾಗ ನಾವು ಕೂಡ ಅದನ್ನು ತಿಳ್ಕೊಂಡು ಸೌಜನ್ಯನಿಗೆ ನ್ಯಾಯ ಇವರಿಂದ ಕೊಡಿಸೋಕ್ಕಾಗಲ್ಲ ಅಂತ ನಾವು ಕೂಡ ಆ ಸೌಜನ್ಯ ನ್ಯಾಯದ ಪರವಾಗಿ ಅವಳಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ಬಂದಿದ್ದೇವೆ. ಈಗ ನಿಮಗೆ ಗೊತ್ತಾಗಿರ್ಬೋದು, ಸಮೀರ್ ಇರ್ಬೋದು ಅಥವಾ ನಿಮಗೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಮೆಟ್ಟಣ್ಣನವ್ರು ಇರ್ಬೋದು. ಈಗ ಧರ್ಮಸ್ಥಳಕ್ಕೆ ಬೋಡೇಜ ನುಗ್ತೀನಿ ಅಂತ ಹೇಳಿದರು. ಆಮೇಲೆ ಧರ್ಮಸ್ಥಳದಲ್ಲಿ ಈಗ ಸೌಜನ್ಯನ ತಾಯೇ ಹೇಳಿದರು ಒಂದು ಬೈಟಲ್ಲಿ, ನಾವು ಧರ್ಮಸ್ಥಳಕ್ಕೆ ಯಾರೂ ಬರಬೇಡಿ, ಧರ್ಮಸ್ಥಳದಲ್ಲಿ ನಿಮಗೆ ಎಲ್ಲರೂ ರೇಪ್ ಆಗ್ತಾರೆ ಅಂತ. ಎಷ್ಟೋ ಜನ ನಮಗೆ ಫೋನ್ ಮಾಡ್ಕ ಕೇಳಿದವರು ಇದ್ದಾರೆ, ಯಾಕೆ ಧರ್ಮಸ್ಥಳದಲ್ಲಿ ರೇಪ್ ಆಗ್ತಿದೆ ಅಂತ ಹೌದಾ, ಅಥವಾ ಧರ್ಮಸ್ಥಳ ಕಾಲೇಜ್ನಲ್ಲಿ ಏನೋ ಅನಾಚಾರಗಳು ನಡೀತಿದೆ ಅಂತ ಹೌದಾ ಅಂತ. ಯಾಕಂದ್ರೆ ಅಲ್ಲಿ ಓದೋರು. ನಾನು ಅದಕ್ಕೆ ಪ್ರಶ್ನೆ ಮಾಡಿದೆ, ನೀವು ಅಲ್ಲೇ ಓದಿದ್ರಲ್ಲ, ಹಾಗಾದರೆ ನಿಮಗೇನಾದರೂ ಅನುಭವ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ನಮಗೇನು ಅನುಭವ ಆಗಿಲ್ಲ. ಅಂದರೆ ಇದೇ ಥರ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಈ ಹೋರಾಟಗಾರರು ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಆ ಸಮೀರ್ ಇರ್ಬೋದು, ಮೆಟ್ಟಣ್ಣವ್ರು ಇರ್ಬೋದು, ತಿಮ್ರೋಡಿ ಇರ್ಬೋದು, ಈ ಷಡ್ಯಂತ್ರವನ್ನು ರೂಪಿಸಿ ಒಬ್ಬ ಶಂತಿಲ್ ಅಂತ ಅವರು ಕೂಡ ಈ ಷಡ್ಯಂತ್ರ ಈಗ ಬಯಲಿಗೆ ಬರ್ತಾ ಇದೆ. ನಿಜವಾಗ್ಲೂ ಈ ಷಡ್ಯಂತ್ರವನ್ನು ಇವರು 12 ವರ್ಷಗಳ ಕಾಲ ಹಣೆಯುತ್ತಾ ಬಂದು ಇವಾಗ ಇತ್ತಲ್ಲ ಇದಕ್ಕೊಂದು ಅಣ್ಣಪ್ಪನೇ ಈಗ ದಾರಿ ತೋರಿಸಿದ್ದಾನೆ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಧರ್ಮಸ್ಥಳ ನೋಡಿ, ಯಾವಾಗಲೂ ಅಷ್ಟೇ ಧರ್ಮಸ್ಥಳ ನಮ್ಮ ತಾಯಿ ಬೇರೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಧರ್ಮಸ್ಥಳವನ್ನು ಅವರು ಮುಟ್ಟಕ್ಕೆ ಬಂದಿದ್ರೆ ಅದು ನಮ್ಮ ತಾಯಿಯನ್ನು ಮುಟ್ಟಕ್ಕೆ ಬಂದಂಗೆ. ನಾವು ಯಾವುದೇ ಕಾರಣಕ್ಕೂ ಆ ಧರ್ಮಸ್ಥಳ ಕ್ಷೇತ್ರವನ್ನು ಬಿಡೆವು. ನಾವು ಪ್ರಾಣ ಬೇಕಾದರೂ ಕೊಟ್ಟೆವು, ಆದರೆ ಧರ್ಮಸ್ಥಳ ಎಂದಿಗೂ ಬಿಡೆವು. ಜೈ ಧರ್ಮಸ್ಥಳ, ಜೈ ಅಣ್ಣಪ್ಪ ಸ್ವಾಮಿ ಜೊತೆಯಲ್ಲಿ ಧರ್ಮಸ್ಥಳ ಜೊತೆಯಲ್ಲಿ ಪೂಜ್ಯ ಈ ವೀರೇಂದ್ರ ಜೊತೆ ನಾವು ಎಂದಿಗೂ ಇದ್ದೇವೆ. ನಮ್ಮ ಪ್ರಾಣ ಬೇಕಾದರೂ ಪಣ ಇಟ್ಟು ನಾವು ಹೋರಾಡೋಕ್ಕೆ ನಾವು ಸಿದ್ಧರಾಗಿರ್ತೇವೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.